ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಪಾಂಡವಪುರ. KR ನಗರ ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದ ಶಾಸಕರು ಡಿ ರವಿಶಂಕರ್ ಅವರು. ಸತತ ಸೋಲುಗಳಿಂದ ಕಂಗೆಟ್ಟಿದ್ದಂತಹ ಡಿ ರವಿಶಂಕರ್ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ JDSನ ಅಭ್ಯರ್ಥಿಯಾಗಿದ್ದ ಮಾಜಿ ಸಚಿವರು ಆಗಿರುವ ಸಾರಾ ಮಹೇಶ್ ಅವರನ್ನು ಮಣಿಸಿದರು. ಆ ಮೂಲಕ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನ ಆಧಿಪತ್ಯವನ್ನು ಮೆರೆದಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ಡಿ ರವಿಶಂಕರ್ ಅವರು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳೇನು, ಕ್ಷೇತ್ರದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳೇನು, ನಿಜಕ್ಕೂ ಈ ಸಮಸ್ಯೆಗಳಿಗೆ ಶಾಸಕರು ಪರಿಹಾರವನ್ನು ಕಂಡುಕೊಂಡಿದ್ದಾರೆ, ಈ ಕ್ಷೇತ್ರದ ಜನರು ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ, ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು, ಈ ಕುರಿತು ಕ್ಷೇತ್ರದ ಜನರು ಏನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸ್ಬರೋಣ. ನಾನೀಗ KR ನಗರ ವಿಧಾನಸಭಾ ಕ್ಷೇತ್ರದ KR ಸರ್ಕಲ್ನಲ್ಲಿದ್ದೇನೆ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, KR ನಗರ ಅಭಿವೃದ್ಧಿ ಆಗಿದೆಯಾ? ಇಲ್ಲ, ಆಗಿಲ್ಲ, ಹಾಗೇ ಇಲ್ಲ. ಇವಾಗ ನಮಗೆ ಹೊಸ ಇದನ್ನು ಇದು ಮಾಡ್ಬೇಕಂದ್ರೆ ಇಲ್ಲಿ ಬೆಳೆ ಏರಿಕೆದು ಒಂದು ಟೆನ್ಷನ್ ಆಗಿದೆ. ಅವರೆಲ್ಲ ಮಾಡಲಿಲ್ಲ ಅಂದರೆ ನಾವು ಕಾಯ್ತಾ ಇರೋದು ಹೆಂಗೆ ಅಂತ ಯಾವ ಥರ ಇದು ಮಾಡೋದು ನಾವು ನೋಡ್ತಾ ಇದ್ದೀವಿ. ಬೆಲೆ ಏರಿಕೆಗೆ ಬೇರೆ ಬೇರೆ ಇದಾಯ್ತದೆ, ಎಲ್ಲ ಜನಸಾಮಾನ್ಯರಿಗೆ ಹೊರೆಗಳು ಜಾಸ್ತಿ. ಶಾಸಕರು ಸಣ್ಣ ಪಣ್ಣ ಏನೋ ನೋಡ್ತಾವ್ರೆ, ಇನ್ನೂ ಅತಿಯಾಗಿ ಯಾವುದೋ ಕೆಲಸಗಳು ಆಗಿಲ್ಲ ಇದುವರೆಗೂ. ಏನು ಅಭಿವೃದ್ಧಿ ಸಹ ಆಗಿಲ್ಲ. ಊರಲ್ಲಿ ನೋಡಿದ್ರೆ ಮಣ್ಣು ರೋಡ್ ಬಿಟ್ರೆ ನೀನು ದಿವಸ ಬರ್ತಾರೆ ಹೋಯ್ತಾರೆ, ಆಯಿತು ಮಾಡ್ತೀನಿ ಅಂತಾರೆ ಮಾಡಿ. ಶಾಸಕರೇ ನಾನು ಹೇಳ್ತಿರೋದು ರವಿಶಂಕರ್ ಅವರು. ಮುಚ್ಕೊಂಡೇನು ಡೈರೆಕ್ಟಾಗಿ ಹೇಳ್ತೀರಿ. ಅಭಿವೃದ್ಧಿ ಆಗಬೇಕು, ಆಗಿಲ್ಲ, ಇನ್ನೂ ಆಗಿಲ್ಲ. ಏನೆಲ್ಲ ನಿರೀಕ್ಷೆಗಳಿದೆ? ಏನೇನು ನಿರೀಕ್ಷೆಗಳು ಅಂದರೆ ಇವಾಗ ಹೈವೇ ರೋಡ್ ಇಲ್ಲಿ ಕೊಡ್ತೀವಿ ಅಂತ ಇನ್ನೂ ಬಂದಿಲ್ಲ. ಆಮೇಲೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಮೈಸೂರು ಮತ್ತು ಹಾಸನ ಹೋಗೋ ಸ್ಟ್ಯಾಂಡಿಗೆ ಶಾಂಕ್ಷನ್ ಆಗಿದೆ, ಕರ್ನಾಟಕ ಸಾರಿಗೆ ಇಲಾಖೆ ಶಾಂಕ್ಷನ್ ಆಗಿದೆ, ಅದು ಇದುವರೆಗೂ ಪ್ರಗತಿ ಬಂದಿಲ್ಲ. ರಾತ್ರಿ ಹೊತ್ತು ಮಹಿಳೆಯರಾಗಲಿ ಬರೋಕ್ಕೆ ಬಸ್ ಸ್ಟ್ಯಾಂಡ್ ಎದುರ್ಕೋತಾರೆ. ಅವೆಲ್ಲ ನಮ್ಮ ಜನಪ್ರಿಯ ಶಾಸಕರು ಅಬ್ಸರ್ವ್ ಮಾಡಬೇಕು. ಶಾಸಕರು ಸ್ಪಂದಿಸ್ತಾರೆ. ಅಲ್ಲಿ ಸರ್ಕಾರದ ಹಣ ಇರೋಲ್ಲ, ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ನಾವು ಹಣ ತಂದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಬೇಕಾದಷ್ಟಿದೆ, ಅಭಿವೃದ್ಧಿ ಮಾಡಬೇಕು ಅಂದರೆ ಬೇಕಾಷ್ಟಿದೆ. ಮಾಡೋದು ಶಾಸಕರ ಕೈಲಿದೆ. ಅವ್ರು ಏನು ಮಾಡ್ತಾರೆ ಅದು ಅವ್ರ ಸರ್ಕಾರದಲ್ಲೇ ದುಡ್ಡಿಲ್ಲ, ಗ್ಯಾರಂಟಿಗಳು ಮಾಡಿಕೊಂಡು ಯಾವ ಅಭಿವೃದ್ಧಿ ಸರ್ಕಾರದಿಂದ ಆಯ್ತಾ ಇಲ್ಲ. ಪಾಪ ಶಾಸಕರು ತಾನೇ ಏನು ಮಾಡೋರು, ಎಲ್ಲಿಂದ ತರ್ತಾರೆ, ಅವ್ರಿಗೆ ನೋಡಬೇಕು. ಏನು ಅಭಿವೃದ್ಧಿ ಆಗಿಲ್ವಲ್ಲ, ಆಗೈತೆ ಅಂತ ಹೆಂಗೆ ಹೇಳೋದು ಸರ್? ಏನೂ ಇಲ್ಲ. ಕುಡಿಯೋಕ್ಕೆ ನೀರೇ ವಾರಕ್ಕೆ 3 ಸರಿ ಬಿಡ್ತಾರೆ, ವಾರಕ್ಕೆ 2 ಸರಿ ಬಿಡ್ತಾರೆ. ಕುಡಿಯೋ ನೀರಿಗೆ ದರಿದ್ರ. ಕಾವೇರಿ ಹೊಳೆಯಲ್ಲಿ ನೀರಿಲ್ಲ ಅಂತಾರೆ. ಕರೆಂಟು ಈಗ ಹೋದರೆ ಬರ್ತದೆ ಸಂಜೆಗೆ, ಕರೆಂಟು ಇಲ್ಲ, ನೀರಿಲ್ಲ. ಇನ್ನು ಅಭಿವೃದ್ಧಿ ಕಾರ್ಯ ಎಲ್ಲಿ ಮಾಡ್ತಾರೆ ಹೇಳಿ? ಶಾಸಕರು ಏನು ಮಾಡ್ತಾರೆ ಸರ್? ಏನೋ ಅಪ್ಪಿತಪ್ಪಿ ಒಂದು ಸರಿ ಗೆಲ್ಲಿಸಿದ್ದೀವಿ. ಅವ್ರಿಗೆ ನಾವು ದೂರ ಹೇಳೋಕ್ಕಾಗಲ್ಲ. ಅವ್ರು ಈಗ ಏನೋ ಬಂದರು ಗೆದ್ದವ್ರೆ ಅನುಕಂಪದಿಂದ, ಇಲ್ಲಾಂದರೆ ಗೆಲ್ತಿರ್ಲಿಲ್ಲ. ಆ ಅನುಕಂಪದಿಂದ ಗೆದ್ದವ್ರೆ, ಅವ್ರೇನು ಮಾಡೋಕ್ಕಾಯ್ತಾ ಇಲ್ಲ. ನಗರದಲ್ಲಿ 15 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತಿಲ್ಲ. 15 ವರ್ಷ ಮಾಡದೆ ಹೋದ ಈಗ 2 ವರ್ಷ ಆಗೈತೆ ರವಿಶಂಕರ್ ಅವ್ರು ಬಂದು. 2 ವರ್ಷದಲ್ಲಿ ನಮಗೇನೋ ಒಂದು ತೃಪ್ತಿತ ಕಾಣ್ತಾ ಇದೆ. ಇಲ್ಲಿ ನಾನು ಒಬ್ಬ ಆಟೋ ಡ್ರೈವರು ನೋಡಿ 20 ವರ್ಷದಿಂದ ಆಟೋ ನಿಲ್ಸ್ಕೊಂಡಿದ್ದೀನಿ ಇಲ್ಲಿ, ಆಯಿತಾ. ಇಲ್ಲಿ ನಮಗೇನೋ ಹಿಂದಿನ ಸರ್ಕಾರಕ್ಕೆ ಈ ಸರ್ಕಾರ ಬೆಟ್ರು ಅಂತ ಅನಿಸ್ತದೆ. ರವಿಶಂಕರ್ ಸರ್ಕಾರ ಅಂದರೆ 2 ವರ್ಷ ಆಗೈತೆ, ಇನ್ನು ಮುಂದೆ 3 ವರ್ಷ ಅದೇ, ಇನ್ನೂ ಮಾಡ್ತಾರೆ ಅಭಿವೃದ್ಧಿ, ಬೇಕಾದಷ್ಟು ತತ್ತವ್ರೆ ಅನುದಾನ ಮಾಡ್ತಾರೆ, ಇಲ್ಲ ಅಂತಲ್ಲ. 15 ವರ್ಷ ನಾವೇನು ಕಂಡೇ ಇಲ್ಲ ಇಲ್ಲಿ ಈ, ಆಯಿತಾ. ಈಗ ನಮಗೇನೋ ಒಂಚೂರು ತೃಪ್ತಿ ತಂದದೆ ಈಗ ಈ ಸರ್ಕಾರ. ಬೇರೆ ಸರ್ಕಾರ 15 ವರ್ಷ ಏನು ನಾವು ಏನು ನೋಡಿಲ್ಲ ಇಲ್ಲಿ, ಆಯಿತಾ. ಒಟ್ಟಲ್ಲಿ 2 ವರ್ಷ ಆಗದೆ ಇವ್ರದ್ದು, ಮುಂದೆ ಅದೇ ಇದು ಮಾಡ್ತಾರೆ. ಅಭಿವೃದ್ಧಿ ಎಲ್ಲ ಆಗಿದೆ ಸಹ. ರೋಡ್ ಹೋಗೋಕ್ಕಾಯ್ತಾ ಇಲ್ಲ. ದೇವಸ್ಥಾನಗಳ ಹಳೆ ಎಡತ್ತರಲ್ಲಿ ನೋಡಿ, ಈ ಹುಣಸೂರು ರೋಡಲ್ಲಿ ನೋಡಿ, ಆ ರೋಡ್ಗಳೇನು ರೋಡವ ಈ ಫ್ರೀ ಭಾಗ್ಯ ಕೊಟ್ಬಿಟ್ಟು ಎಲ್ಲ ಸೋಂಬೇರಿಗಳು ಮಾಡಾಕ್ಬಿಟ್ಟವ್ರೆ. ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ಪ್ರತಿಯೊಂದು ಹೋಟ್ಲು ಡಿಪಾರ್ಟ್ಮೆಂಟಿಂದ ಹಿಡಿದು ಎಲ್ಲರಿಂದ ಭಾರಿ ಕಷ್ಟ ಆಗಿದೆ. ಫ್ರೀ ಯಾಕೆ ಕೊಡಬೇಕು? ಕೈಕಾಲು ಗಟ್ಟಿಯಾಗವೆ, ಕೆಲಸ ಮಾಡಿ, ಉದ್ಯೋಗ ಕೊಡಿ. ಫ್ರೀ ಕೊಟ್ಟರೆ ಸೋಂಬೇರಿ ಆಯ್ತಾರೆ. ಅಭಿವೃದ್ಧಿ ಕೆಲಸ ಆಗಬೇಕು, ಆಯ್ತಾ ಇಲ್ಲ, ಏನು ಪ್ರಯೋಜನ ಇಲ್ಲ. ಮೇಡಮ್, ಫ್ರೀ ಬೇಡವಾ ಮೇಡಮ್? ನಿಮಗೆ ನಮಗೇನು ಫ್ರೀ ಬೇಡ. ಕೆಲಸ ಮಾಡ್ಬೇಕು ಎಲ್ರೂ. ಸೋಮಾರಿಗಳಾಗ್ಬಿಟ್ಟವ್ರೆ. ಫ್ರೀ ಕೊಡೋದ್ರಿಂದ ತಾನೇ ಸೋಮಾರಿ ಆಗಿರೋದು. ಕೆಲಸ ಮಾಡಬೇಕು, ಕಷ್ಟಪಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು. ಅದೇ ಅಭಿವೃದ್ಧಿ ಇಲ್ಲ ಇವಾಗ, ಎಲ್ಲ ಸೋಮಾರಿಗಳಾಗ್ಬಿಟ್ಟವ್ರೆ. ಅಭಿವೃದ್ಧಿ ಆಗಬೇಕು. ಏನೂ ಆಗಿಲ್ಲ. ರೋಡ್ಗಳೆಲ್ಲ ನೋಡಿ ಹೆಂಗಾಗಿದ್ದಾವೆ, ನೀರು ಸರಿಯಾಗಿ ಬಿಡಲ್ಲ, ಏನು ಅಭಿವೃದ್ಧಿನೇ ಆಗಿಲ್ಲ.
KR ನಗರ ಅಭಿವೃದ್ಧಿ ಆಗಿದೆ? KR ನಗರದಲ್ಲಿ ಆಗ್ತಾ ಇದೆ ಸರ್. ಆಗ್ತಾ ಇದೆ. ಏನೆಲ್ಲ ನಿರೀಕ್ಷೆಗಳಿದೆ ಸರ್? ಏನಾಗಬೇಕು ಸರ್? ನಾವಂದ್ರು ಟೌನವರಲ್ಲ, ಬೇರೆ ಕಡೆಯವರು. ಹಳ್ಳಿಯವರೇ ಆಗಲಿ ಸರ್, ನಿಮ್ಮ ಹಳ್ಳಿಲಿ ಏನಾಗಬೇಕು? ಮೊದಲು ಹೆಂಗೆ ಆಗ್ತಾಯಿತ್ತು ಹಂಗೆ ಆಗ್ತಾಯಿದೆ ಇವಾಗಲೂ. ಓಕೆ. ಶಾಸಕರು ಪರವಾಗಿಲ್ಲ ಸರ್ ಹೇಳಿ. KR ನಗರ ಅಭಿವೃದ್ಧಿ ಆಗ್ತಿದೆ? ಐತೈತೆ, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗೈತೈತೆ. ಓಕೆ. ಶಾಸಕರು ಹೇಳೋದು ಅವರು ಚೆನ್ನಾಗಿ ಅವ್ರ ಕೆಲಸ ಕಾರ್ಯಗಳು ಎಲ್ಲ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾವ್ರೆ. ಸ್ಪಂದಿಸ್ತಾರೆ. ಯಾರು ಹೋದ್ರು ಬಡವರು ಹೋದ್ರು ಸ್ಪಂದಿಸ್ತಾರೆ. ಏನಿಲ್ಲ. KR ನಗರ ಹೇಗಿದೆ ಸರ್? KR ನಗರ ಸುಧಾರಾಗೈತೆ, ಚೆನ್ನಾಗೈತೆ. KR ನಗರ ತೊಂದರೆ ಏನಿಲ್ಲ. ಎಲ್ಲ ಬಂದವರೆಲ್ಲ ಮುಸ್ಲಿಮ್ಸು ಹಿಂದೂಗಳು ಎಲ್ಲ ಒಂದಾಗಿದ್ದಾರೆ. ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಅಭಿವೃದ್ಧಿ ಕೆಲಸಗಳು? ನಾವು ಡ್ರೈವರು. ಡೆವಲಪ್ಮೆಂಟ್ ಎಲ್ಲ ಹೆಂಗಿದೆ ಸರ್? ಶಾಸಕರು ಹೆಂಗಿದೆ ಸರ್? ಎಲ್ಲ ಚೆನ್ನಾಗಿದ್ದಾರೆ. ಓಕೆ. ಡೆವಲಪ್ಮೆಂಟ್ ಆಗಿದೆಯಾ? ಏನೂ ಆಗಿಲ್ಲ ಸರ್. ಡೆವಲಪ್ಮೆಂಟ್ ಏನಾಗಬೇಕು? ಏನು ಡೆವಲಪ್ಮೆಂಟ್ ಏನೂ ಆಯ್ತಾ ಇಲ್ಲ ಸರ್. ಈಗ ಹೌದಾ? ಪಬ್ಲಿಕ್ ಬಂದ ಮೇಲೆ ಒಂಚೂರು ಏನೂ ಡೆವಲಪ್ಮೆಂಟ್ ಆಗಿಲ್ಲ. ಶಾಸಕರು ಏನಂತಾರೆ? ಶಾಸಕರೇ ಸಿಗ್ತಾ ಇಲ್ವಲ್ಲ ಸರ್. ಸಿಗ್ತಾನೆ ಇಲ್ಲ. ಬೆಂಗಳೂರು ಇಲ್ಲಿ ಬಿಟ್ರೆ ಬೆಂಗಳೂರಲ್ಲೇ ಇರ್ತಾರೆ. ಕಷ್ಟ ಸುಖ ವಿಚಾರಿಸಕ್ಕಿಲ್ಲ. ಅಭಿವೃದ್ಧಿ ಈಗ ಆಯ್ತಾ ಇದೆ. ರವಿಶಂಕರ್ ಮಾಡ್ತಾವ್ರೆ, ಇನ್ನು ಮಾಡಬೇಕು. ಈಗೆಲ್ಲ ಮುಂದಕ್ಕೆಲ್ಲ ಮಾಡ್ತಾರೆ. ಯಾರು? ಎಲ್ಲ ಮಾಡ್ತಾವ್ರೆ. ಎಲ್ಲ ಮಾಡ್ತಾವ್ರೆ ಎಲ್ಲನೂ. ಈಗ 5 ವರ್ಷ ಗಂಟ ಅವರೇ ಮಾಡ್ತಾರೆ ಸರ್. ಇವಾಗ ಮೊದಲಿಗೆ ಹೋಲಿಸ್ಕೊಂಡ್ರೆ ಇವಾಗ ತುಂಬ ಅಭಿವೃದ್ಧಿ ಆಗೈತೆ. ಈಗಿರೋ MLA 30 ಕೋಟಿ ನೀರು ಕುಡಿಯೋ ಯೋಜನೆ ತಂದವ್ರೆ. ಮತ್ತು 168 ಕೋಟಿ ನಾಲೆದ್ದು ಯೋಜನೆಗಳು ತಂದವ್ರೆ. ಸುಮಾರು ರಸ್ತೆಗಳ ಅಭಿವೃದ್ಧಿ ಆಗೈತೆ. ದೇವಸ್ಥಾನಗಳಿಗೆ ಅಭಿವೃದ್ಧಿ ಮಾಡ್ತಾವ್ರೆ. ತುಂಬ ಮೊದಲು ಜಾತಿ ವ್ಯವಸ್ಥೆ ಅತಿ ಹೆಚ್ಚಾಗಿತ್ತು, ಇವಾಗ ಒಂದು ಸ್ವಲ್ಪ ಕಡಿಮೆ ಆಗೈತೆ ಸರ್. ನಾನೀಗ KR ನಗರದ ಜಾಮಿಯಾ ಮಸೀದಿ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಕೇಳೋಣ ಸರ್. ಬೇಕಾದಷ್ಟು ಸರ್, ಮಾಡಿದ್ರೆ ಬೇಕಾದಷ್ಟಿದೆ. ನಿರೀಕ್ಷೆಗಳಿದೆ? ಚಿರಾಂಡಿ ಮಾಡಬೇಕು, ರೋಡ್ ಮಾಡಬೇಕು, ಮತ್ತು ECD ಕಲೆಕ್ಷನ್ ಆಗೋರಲ್ಲ, ತುಂಬ ಸಣ್ಣ ಪೈಪ್ ಹಾಕ್ಬಿಟ್ಟಿದ್ದಾರೆ. ಅದು ಬ್ಲಾಕ್ ಆಗ್ತಾ ಇರ್ತದೆ. ಸ್ವಲ್ಪ ದಪ್ಪ ಪೈಪ್ ಹಾಕಬೇಕು. ಶಾಸಕರು ಹೆಂಗೆ ಸರ್? ಶಾಸಕರು ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಈಗ ಅವ್ರಿಗೆ ಸ್ವಲ್ಪ ಅನುಭವ ಕಡಿಮೆ, ಯಾಕಂದರೆ ಈಗ ಹೊಸ್ದಾಗಿ ಗೆದ್ದಿರೋದಲ್ವಾ. ಬರ್ತಾ ಆಟೋಮೆಟಿಕ್ ಆಗಿ ಬರುತ್ತೆ ಅದು. ಸ್ವಾಮಿ ಮೊದಲು ಒಂದು 10-15 ವರ್ಷ ಹಿಂದೆ ಎಷ್ಟೋ ಪರವಾಗಿರಲಿಲ್ಲ. ಸ್ವಲ್ಪ ಪಳಗಿದ್ರು ಅವರು. ಸ್ವಲ್ಪ ರೋಬ್ದಾರಿ ಇದು ಮಾಡಿದ್ರು ಕೂಡ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ರು. ಇವರು ಮಂಕು ಸ್ವಾಮಿ, ಕೆಲಸ ಅನುಭವ ಇಲ್ಲ, ಸಾಲಲ್ಲ. ಇಂಥವ್ರನ್ನ ಕಟ್ಕೊಂಡು ನಾವು ಏನು ಮಾಡೋಕ್ಕೆ ಸ್ವಾಮಿ? 5-10 ವರ್ಷ ವೇಸ್ಟ್ ಆಗುತ್ತೆ. ಇಲ್ಲಿ ಮೇನ್ ರೋಡ್ನಲ್ಲಿ ಬರೀ ಬೌಟಗಳು ಹಾಕ್ಕೊಳ್ಳೋದು, ಬ್ಯಾನರ್ ಕಟ್ಕೊಳ್ಳೋದು ಇಷ್ಟೇ ಆಗುತ್ತೆ ವಿನ ಕೆಲಸ ಯಾವುದು ಅಭಿವೃದ್ಧಿ ಆಗಿಲ್ಲ. ಮಾಡೋಕ್ಕೂ ಇಲ್ಲ, ಮಾಡಲ್ಲ ಸ್ವಾಮಿ. ಇದು ಕಳಪೆ ಊರು ಸ್ವಾಮಿ, ಕಳಪೆ ತಾಲೂಕು ಅಷ್ಟೇ. ರೋಡಂತೂ ಅಭಿವೃದ್ಧಿ ಆಗಿಲ್ಲ. ಆಗಬೇಕು ರೋಡ್ಗಳು. ಅವಾಗ ಮಾಡ್ತಿದ್ದು ಯಾವುದೂ ಮಾಡ್ತಿಲ್ಲ ಇವಾಗ. ಕೆಲಸ ಕಾರ್ಯಗಳು ಏನೂ ಆಯ್ತಾ ಇಲ್ಲ. ಶಾಸಕರು ಹೇಗೆ? ಶಾಸಕರು ಸ್ವಲ್ಪ ಮಂಕು ಸರ್ ಅಷ್ಟೇ. ಹುಣಸೂರು ಹೋಲಿಸ್ಕೊಂಡ್ರೆ KR ನಗರನೂ ಪರವಾಗಿಲ್ಲ, ಚೆನ್ನಾಗೈತೆ. ಶಾಸಕರೆಲ್ಲ ಹೆಂಗಿದೆ? ಶಾಸಕರು ಚೆನ್ನಾಗವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಓಕೆ. ಸ್ಪಂದಿಸ್ತಾರೆ. ಮೊದಲ ಬಾರಿ ಗೆದ್ದಿರೋದು, ಸಾಕಷ್ಟು ಕೆಲಸಗಳಾಗಬೇಕು ಅಂತ ಜನ ಮಾಡ್ತಾವ್ರೆ. ಏನು ಅನುದಾನ ತಂದು ಮಾಡ್ತಾವ್ರೆ. ಎಲ್ಲ ಒಟ್ಟಿಗೆ ಅಲ್ಲಿ ಟೀ ಹೋಟ್ಲ್ ಹತ್ರ ಟೀ ಕುಡಿತಾರೆ, ಎಲ್ಲರ ಜೊತೆ ಇರ್ತಾರೆ, ಫ್ರೀಯಾಗಿ ಓಡಾಡ್ತಾರೆ. ಎಲ್ಲ ಜೊತೆ ಒಟ್ಟಿಗೆ ಹೆಂಗೆ ಟೀ ಕುಡಿತಾರೆ. ಟೀ ಹೋಟ್ಲಿಗೆ ಬಂದು ಬೆಳಗ್ಗೆ ಟೈಮು ಹಾಕಿ ಆಟ ಆಡ್ತಾರೆ, ಇದು ಆಟ ಆಡ್ತಾರೆ. ಚೆನ್ನಾಗಿದ್ದಾರೆ ಯುವಕರು, ಚೆನ್ನಾಗಿ ಸ್ಪಂದಿಸ್ತಾರೆ. ಎಲ್ಲ ಸಮಾಜ ಜೊತೆ ಚೆನ್ನಾಗವ್ರೆ. ತುಂಬಾ ಚೆನ್ನಾಗಿದೆ. ನಾವು ಹುಣಸೂರವರಪ್ಪ, ನಾವು ಹುಣಸೂರವ್ರ. ಫಂಕ್ಷನ್ ಅಂತ ಬಂದಿರೋದು ನಾವು ಕಡೆ. ಸರ್ಕಾರಿ ಯೋಜನೆಗಳೆಲ್ಲ ಸಿಕ್ಕಿದೆ. 2000 ರೂಪಾಯಿ. ಅಯ್ಯೋ ಅದು ಗೊತ್ತಾಯ್ತು ಕಣಪ್ಪ, ಫ್ರೀ ಬಸ್ ಎಲ್ಲ ಮಾಡ್ಬಿಟ್ಟು ಬಿಡಿ ಬಸ್ ಗತ್ತಾಗ ಆಯ್ಕಿಲ್ಲ. ಹಿಂಸೆ ರಶ್ ಇರ್ತದಲ್ವಾ, ಆಗೋದಿಲ್ಲ. ನಮ್ಮ ವಯಸ್ಸಾಗಿರೋರಿಗೆ ಆಗೋದಿಲ್ಲ ಕಣಪ್ಪ. ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದೆ. ಹುಣಸೂರೆಲ್ಲ ಆಗ್ತಿದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. KR ನಗರದಲ್ಲಿ ಹುಣಸೂರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೋಟೆಲ್ ಫ್ರೀ ಬಸ್ ನಿಲ್ಲಿಸ್ಬೇಕು. ಹೆಂಗಸರು ಎಲ್ಲ ಕೈ ಕಾಲು ಉಳಿಬೇಕು ಅಂದ್ರೆ ಫ್ರೀ ಬಸ್ ನಿಲ್ಲಿಸ್ಬೇಕು. ಇಲ್ಲ ಸರ್, ನಮ್ಗೇನದು ಅವಶ್ಯಕತೆ ಇಲ್ಲ, ಬೇಡಿ. ಸೊ ಅಂಥದ್ದು ವಯಸ್ಸಾದವ್ರಿಗೆ, ಬಡವ್ರ ಬಗ್ರಿಗೆ ಅಂಥವ್ರಿಗೆ ಮಾಡಲಿ. ಏನು ಗೊತ್ತೇ, 60 ವರ್ಷ ಆದ್ರೆ 60 ವರ್ಷ ಗಂಡಸು ಇಂಗ್ಲೀಷ್ ಮಾಡ್ತಿದ್ರೆ ಸ್ವಲ್ಪ ಜನಕ್ಕೆ ಗಂಡಸು ಮಕ್ಳುಗಳು ತಂದೆ ತಾಯಿಗೆ ದುಡ್ಡು ಕೊಡಲ್ಲ. 60 ವರ್ಷ ವಯಸ್ಸಾಗಿ ಗಂಡಸು ಏನು ಮಾಡಬೇಕು ಯೋಚನೆ ಮಾಡಿ ಅಲ್ವಾ. ಈಗ ಕಾರಲ್ಲಿ ಓಡಾಡೋ ದೊಡ್ಡವರೆಲ್ಲ ಫ್ರೀ ಬಸ್ ಬರ್ತಾವ್ರೆ. 60 ವರ್ಷ ಗಂಡಸರು ಪಾಪ ಅವ್ರು ಹೆಂಗಸರು ಮಾತ್ರ ಫ್ರೀ, ನಮಗಿಲ್ಲ ಅಂತ ಅವರು ಬೇಜಾರು ಮಾಡ್ಕೊತಾರಲ್ವಾ. ಅದನ್ನು ನೋಡ್ಬೇಕಲ್ವಾ ವಯಸ್ಸಾದವ್ರು. ಅದಕ್ಕೋಸ್ಕರ ಅಷ್ಟೇ. ನಾನೀಗ KR ನಗರ ವಿಧಾನಸಭಾ ಕ್ಷೇತ್ರದ ಪುರಸಭೆಯ ಆವರಣದಲ್ಲಿ ಇದ್ದೀನಿ. ಅಭಿವೃದ್ಧಿ ಆಗಿದೆ. ಹೇಗಿದೆ ಸರ್ ಡೆವಲಪ್ಮೆಂಟ್ ಎಲ್ಲ? ಶಾಸಕರು ಹೆಂಗೆ ಸರ್? ರವಿಶಂಕರ್ ಅವರು ಎಲ್ಲ ಸ್ಪಂದಿಸ್ತಾವ್ರೆ ಚೆನ್ನಾಗಿ. ಏನು ನಮ್ಮ ಸಾರಾ ಮಹೇಶ್ ಅವರು ಬಂದಿದ್ದರು,
ಆ ಸಂದರ್ಭದಲ್ಲಿ ಅವರ ಆಡಳಿತಾವಧಿಯಲ್ಲಿ ಸಾಕಷ್ಟು ಕೆಲಸಗಳಾಗಿದೆ ಇತ್ತೀಚೆಗೆ ಇವರು ಬಂದಾದಮೇಲೆ ಸ್ವಲ್ಪ ಕಾಮಗಾರಿಗಳು ಸ್ವಲ್ಪ ಮಂದ ರೀತಿಯಲ್ಲಿ ನಡೀತಾ ಇದೆ. ಏನು ಅಭಿವೃದ್ಧಿ ಏನೂ ಆಗ್ತಾ ಇಲ್ಲ. ಅಂದರೆ ಈಗ ಸರ್ ಶಾಸಕರು ಗಿಂತ ಈಗ ಎಲ್ಲ ಫ್ರೀ ಬಿಟ್ಬಿಟ್ಟವ್ರಲ್ಲ. ನಾವು ಆಟೋ ಡ್ರೈವರು, ನಮಗೆ ಫ್ರೀ ಬಿಟ್ಬಿಟ್ಟವ್ರೆ. ಒಂದು ಸಂಪಾದನೆ ಇಲ್ಲ, ಏನಿಲ್ಲ. ಬಸ್ ಫ್ರೀ ಬರ್ತಾ ಇರ್ತವೆ, ಹೋಯ್ತಾ ಇರ್ತವೆ. ಅದರಿಂದ ಏಟಾಗ್ಬಿಟ್ಟೈತೆ ಸರ್. ಹಿಂದೆ ಮೊದಲಾಗಿತ್ತಲ್ಲ ಅಷ್ಟಾಗಿಲ್ಲ ಸರ್. ಈಗ ಮೊದಲನೇ ಸಲ ಅಭಿವೃದ್ಧಿ ಆಗಿತ್ತಲ್ಲ, ಆ ಅಭಿವೃದ್ಧಿ 1% ಆಗಿಲ್ಲ. ಹಿಂದೆ ಸಾರಾ ಮಹೇಶ್ ಇದ್ದಾಗ ಮಾಡ್ತಾ ಇದ್ದ ಅಭಿವೃದ್ಧಿಗೂ ಈಗಲಿಗೂ ಭಾಳ ಗಜಾಂತರ ಇದೆ. ಶಾಸಕರು ಸರಿ ಸರ್, ಶಾಸಕರಿಗೆ ಅನುದಾನನೇ ಕೊಡದೆ ಶಾಸಕರು ಏನು ಮಾಡ್ತಾರೆ? ನಮ್ಮ ತಂದೆ ನನಗೆ ದುಡ್ಡು ಕೊಟ್ಟಿರ್ತಾನೆ, ನಾನೇನಾದ್ರು ಮಾಡೋಕ್ಕಾಗೋದು? ನಮ್ಮ ತಂದೆನೇ ನಮಗೆ ಕೊಡಿದ್ರೆ ನಾವೇನು ಮಾಡೋಕ್ಕಾಯ್ತದೆ? ಶಾಸಕರು ಸರಿ, ಎಲ್ಲ ಶಾಸಕರು ಸರಿನೇ, ಅವರೆಲ್ಲ ಒಳ್ಳೇದು ಮಾಡಬೇಕು ಅಂತಲೇ ಬಂದವ್ರೆ. ಮೇಲ್ನಡೆಯಿಂದ ದುಡ್ಡು ಬರ್ದೇನವ್ರು ಅವ್ರ ಮನೆಯಿಂದ ಹಾಕೋಕ್ಕಾಯ್ತದೆ ಅವರು? ಅಷ್ಟೇ ಅಲ್ಲ ಆಗಿರೋದು ಪ್ರಾಬ್ಲಮ್. ಮೊದಲು ಸಾರಾಮೇಶ್ ಅವ್ರು ಮಾಡಂಗೆ ಈ ಸತಿ ಏನಿಲ್ಲ ಸರ್. ಬರೀ ಅವ್ರದ್ದು ಇದೇ ಮಾಡ್ಕೊಂಡು ಹೋಯ್ತಾಯಿದ್ರೆ ಅಷ್ಟೇ. ಸಾರಾಮೇಶ್ ಇರುವಾಗ ಆಸ್ಪತ್ರೆ ಇತ್ತು, ಎಲ್ಲ ಥರ ಈ ರೋಡುಗಳು ಎಲ್ಲ ಇತ್ತು. ಈ ಸತಿ ಅವ್ರದ್ದೇ ಬರೀ ಇದು ಮಾಡ್ತಾಯಿದ್ರೆ ಏನೋ ಇದು ಮಾಡ್ತಾಯಿಲ್ಲ ಅಷ್ಟೇ. ಡೆವಲಪ್ಮೆಂಟ್ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಐತೆ ಅಷ್ಟೇ ಸಾರ್. ಅವ್ರು ಚೆನ್ನಾಗಿದ್ದಾರೆ ಇವಾಗ. ಬರೀ ಅವ್ರದ್ದು ನೋಡ್ಕೊಂತಿರ್ತೈತದ. ರೋಡ್ ನೋಡಿ ಹೆಂಗಾಗೈತೆ, ಬರ್ದು ಹಳ್ಳ ಬುಳ್ಳ ಎಲ್ಲ ಆಗೈತೆ. ರೋಡ್ಗಳು ಎಲ್ಲ ರೆಡಿ ಮಾಡಿಸ್ಬೇಕು. ಅಂದರೆ ಅಭಿವೃದ್ಧಿ ವೈಸ್ ಅಂತ ಹೇಳಿದ್ರೆ ಜನಗಳು ಇಂಪ್ರೂವ್ ಆಗಿದ್ದಾರೆ. ಬಟ್ ಅಭಿವೃದ್ಧಿ ಕೆಲಸಗಳು ರೋಡ್ಗಳಾಗಲಿ ಕ್ಲೀನೆಸ್ ಆಗಲಿ ಮಾತ್ರ ಮೇಂಟೈನ್ ಮಾಡಿಲ್ಲ ಗೌರ್ಮೆಂಟು. ಅಷ್ಟೊಂದು ಚೆನ್ನಾಗೇನು ಮೇಂಟೈನ್ ಮಾಡಿಲ್ಲ. ಏನೆಲ್ಲ ನಿರೀಕ್ಷೆಗಳಿದೆ? ನಿರೀಕ್ಷೆಗಳು ಅಂದರೆ ಒಳ್ಳೆ ನೀರು ಮೇಯ್ನ್ ಆಗಬೇಕಾಗಿರೋ. ಬಿಟ್ಟಿ ಭಾಗ್ಯಕ್ಕಿಂತ ಜನಗಳು ದುಡ್ಕೊಂಡು ತಿನ್ನೋಕ್ಕೆ ಅವ್ರಿಗೆ ಕೆಲಸ ಕಾರ್ಯಗಳು, ಯುವಕರಿಗೆ ಕೆಲಸ ಮೇಯ್ನಾಗಿ ಒಂದು ಕಾಯಂ ಕೆಲಸ ಅಂತ ಕೊಡಬೇಕು. ಆ ಥರ ಕೊಟ್ಟರೆ ಸೋಂಬೇರಿಗಳು ಆಗಲ್ಲ, ಬಿಟ್ಟಿ ಭಾಗ್ಯದ ಬಗ್ಗೆ ಹಿಂದೆನೂ ಹೋಗಲ್ಲ ಸರ್. ನಾನೀಗ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ BB ರಸ್ತೆಯಲ್ಲಿದ್ದೀನಿ. ನಗರ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸರ್. ಜನತಾದಳ ಪೀರಿಯಡಲ್ಲಿ 15 ವರ್ಷ ಸಾರಾಮಹೇಶ್ ಉತ್ತಮವಾಗಿ ಅಭಿವೃದ್ಧಿ ಮಾಡೋದು. ಬಟ್ ಈಗ ಸರ್ ಹೇಗೆ? ಈಗ ಅಲ್ಪ ಸ್ವಲ್ಪ ಸರ್, ಹೇಳ್ಕೊಳ್ಳೋಂಥ ಅಭಿವೃದ್ಧಿ ಇಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯ ಕುಂಠಿತ ಇದೆ ಅಷ್ಟು ಹೇಳಬಲ್ಲೆ. ಹೋಯ್ತಾ ಇದೆ, ಮಹಿಳೆಯರಿಗೆ ದುಡ್ಡು ಬರ್ತಾ ಇರ್ಬೋದು, ಅದರಿಂದ ಏನು ಸಮಾಜದ ಕೆಲಸ ಆಯ್ತಾ ಇಲ್ಲ, ಏನೋ ಅಲ್ಪ ಸ್ವಲ್ಪ ಅಷ್ಟೇ. 5 ಗ್ಯಾರಂಟಿಗಳಿಂದ ಈ ರಾಜ್ಯ ಸರ್ಕಾರ ಯಾವುದನ್ನು ಕಾಮಗಾರಿಗಳಾಗಲಿ ರಸ್ತೆ ಆಗಲಿ ಬೇರೆ ಒಂದಕ್ಕೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಏಕೆಂದರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರೆ ಇವರು ಮಾಡ್ತಾರೆ. ಈ ಗ್ಯಾರಂಟಿ ಯೋಜನೆಗಳಿಂದ ಜನಗಳನ್ನ ಸೋಂಬೇರಿ ಮಾಡಿಬಿಡೋರಿಲ್ಲ ಸರ್. ಕೆ ನಗರ ಅಭಿವೃದ್ಧಿ ಆಗಿದೆ, ಆದರೆ ಶಾಸಕರು ಗೆಲ್ಲವರೆಗೂ ಮಾತ್ರ ಜನಸಂಪರ್ಕ ಇತ್ತು. ಇತ್ತೀಚೆಗೆ ಆಲೆ ಜನಸಂಪರ್ಕ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ವಿ. ಇನ್ನು ಸಿದ್ದರಾಮಯ್ಯನ ಬಗ್ಗೆನೂ ನಾವು ಮಾತಾಡೋದು ಇಲ್ಲ. ಕೆಲಸ ಕಾರ್ಯಗಳ ಮಾಮೂಲಿ ಏನು ಇತ್ತು, ಶಾಸಕರಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಮತ್ತು ಇದರಲ್ಲೇ ಆಗಲಿ ಎಲ್ಲದರಲ್ಲೂ ಸಮೃದ್ಧಿಯಾಗಿ ಹೋಗ್ತಾ ಇದೆ ಸರ್. ಏನಿಲ್ಲ ಸರ್, ಅಭಿವೃದ್ಧಿ ಶೂನ್ಯ ಸರ್. ಏನು ಪ್ರಯೋಜನ ಇಲ್ಲ, ಏನಿಲ್ಲ. ಎಲ್ಲ ಬಿಟ್ಟಿ ಭಾಗ್ಯಗಳು ಬಂದವೆ, ಹಂಗಾಗಿ ಏನು ಅಭಿವೃದ್ಧಿ ಏನೂ ಆಯ್ತಾ ಇಲ್ಲ. ಶಾಸಕರೇ ಪರವಾಗಿಲ್ಲ, ಶಾಸಕರದ್ದು ಎಲ್ಲಿ ಅಲ್ಲೇನು ಅಭಿವೃದ್ಧಿ ಇಲ್ಲಿ ಇದೆ, ಏನು ಬರ್ತಾ ಇಲ್ವಲ್ಲ. ಇಲ್ಲಿಗೆ ಏನೂ ನಮಗೆ ಇದು ಬರ್ತಾ ಇಲ್ಲ, ದುಡ್ಡು ಆಗ್ತಾ ಇಲ್ಲ, ಹಂಗಾಗಿ ಏನು ಪ್ರಯೋಜನ ಇಲ್ಲ ಸರ್. ನಾನೀಗ KR ನಗರ ವಿಧಾನಸಭಾ ಕ್ಷೇತ್ರದ ಅರ್ಕೇಶ್ವರ ದೇವಸ್ಥಾನ ಸಮೀಪ ಇದ್ದೀನಿ. ರೋಡ್ಗಳೆಲ್ಲ ಬರೋಕ್ಕೆ ಆಗಲ್ಲ. ಹಳ್ಳ ಅಂದರೆ ಸಿಕ್ಕಾಬಿಟ್ಟೆ ಹಳ್ಳ. ನಾವು ಹುಣಸೂರು ರೋಡಲ್ಲಿ ಇದ್ದೀವಿ. ಏನಾದ್ರು ಬರ್ದೇದವ್ರು ನೋಡ್ದೇದವ್ರು ಏನಾದ್ರು ಬಂದ್ಬಿಟ್ರೆ ಆ ರೋಡಲ್ಲಿ ಬೀಳೋದೇನೆ, ಅಷ್ಟೊಂದು ಹಳ್ಳ ಇದೆ. ಈ ರೋಡೆಲ್ಲ ಇವಾಗ ಹಳ್ಳ ಇತ್ತು, ಇವಾಗ ಮುಚ್ಚಿದ್ದಾರೆ. ನಮ್ಮ ರೋಡ್ ಅಂತ ಇನ್ನೂ ಮುಚ್ಚಿಲ್ಲ ಹುಣಸೂರು ರೋಡ್. 50-50 ಅಭಿವೃದ್ಧಿ ಇಷ್ಟು ದಿನ ಆಗಿರ್ತಿರ್ಲಿಲ್ಲ, ಇವಾಗ ಪರವಾಗಿಲ್ಲ. ಡಾಂಬರ್ ರೋಡ್ಗಳು ಮೊದಲನ ಶಾಸಕರು ಸರಿಯಾಗಿ ಮಾಡ್ತಿರ್ಲಿಲ್ಲ. ಅವರು ಎಲ್ಲೆಲ್ಲಿ ಓಟ್ ಬರ್ತಿದ್ದೋ ಅದು ಮಾತ್ರ ಮಾಡ್ತಿದ್ರು. ಇವಾಗ ಇವರು ಎಲ್ಲೆಲ್ಲಿ ಎಲ್ಲ ಪೆಂಡಿಂಗ್ ಇತ್ತಲ್ಲ ಅದೆಲ್ಲ ಫಿನಿಶಿಂಗ್ ಮಾಡ್ತಾಯಿದ್ದಾರೆ. ಅಭಿವೃದ್ಧಿ ಮಾಡಬೇಕು ಅನ್ನೋ ಚಟನೇ ಇಲ್ಲ ಯಾರಿಗೂ. ನೋಡಿ, ಇಲ್ಲಿಗೊಂದು ಲೈಟ್ ಹಾಕಬೇಕು ಅಂತ ಭಾಳ ದಿವಸದಿಂದ ಕೇಳ್ತಾ ಇದ್ದು. ಸರ್ಕಲ್ಲು, ಮೇನ್ ಸರ್ಕಲ್ಲು ಹಾಕೋರೇ ಇಲ್ಲ. ದೇವಸ್ಥಾನ ಪಾಳು ಬಿದ್ಕೊಂಡವೆ, ಹಂಗಂಗೆ ಅವೆ. ಗೆಲ್ಲ ಗಂಟ ತುಂಬ ಚರ್ಚೆ ಮಾಡಿ ತುಂಬಾ ಗೋಳಾಡ್ಕೊಂಡು ಗೆದ್ದರು. ಈಗ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಮೊದಲು ಆಗಿರಲಿಲ್ಲ ಸ್ವಲ್ಪ, ಈಗ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮುಂಚೂಣಿಲಿದೆ ನಮ್ಮೂರು. ಶಾಸಕರು ಬಂದು ಹೋಗ್ತಾ ಇದ್ದಾರೆ. ಮೊದಲು ಶಾಸಕರು ಬರ್ತಿದ್ರು,
ಅದೊಂಥರ ಅವ್ರದ್ದೇ ಒಂಥರ ಮಾಡ್ತಿದ್ರು. ಅವರು ಗುದ್ಲಿ ಪೂಜೆಗೆ ಬರ್ತಿರಲಿಲ್ಲ. ಎಷ್ಟೋ ರೋಡ್ ಸ್ಯಾಂಕ್ಷನ್ ಆದ ಅವಕ್ಕೆಲ್ಲ ಗುದ್ಲಿ ಪೂಜೆಗೆ ಬಂದಿರಲಿಲ್ಲ. ಈ ಶಾಸಕರು ಬರ್ತಾ ಇದ್ದಾರೆ. ನಾನೀಗ KR ನಗರ ವಿಧಾನಸಭಾ ಕ್ಷೇತ್ರದ ನಾರಾಯಣಪುರ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಜನರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಯಜಮಾನ್ರೆ, ಹೆಂಗಿದೆ ನಿಮ್ಮೂರು? ನಮ್ಮೂರು ಏನಿಲ್ಲ ಸರ್, ಸುಮಾರಾಗಿದೆ. ಯಾವ ಕಾರ್ಯಕರ್ತಗಳು ನಡೀತಾ ಇಲ್ಲ. ಅಭಿವೃದ್ಧಿ ಕೆಲಸ ಯಾವುದೂ ಇಲ್ಲ, ಎಲ್ಲ ಕುಂಠಿತ. 5 ವರ್ಷದಿಂದ ಏನು ನಡೆದಿತ್ತು ಅಷ್ಟೇ. ರಸ್ತೆ ಚರಂಡಿ ಯಾವುದೂ ಇಲ್ಲ. ನಲ್ಲಿ ಇದೊಂದು ಆಗ್ತಾ ಇದ್ದಾರೆ. ಜನ ಯಾರು ಕ್ಯಾರೇನೋರೇ ಇಲ್ಲ, ಮಾತಾಡ್ಸರೇ ಇಲ್ಲ ಇಲ್ಲಿ. ಯಾವ ರವಿಶಂಕರ್ ಇಲ್ಲ, ಯಾರು ಇಲ್ಲ ಗ್ರಾಮದಲ್ಲಿ. ಅಂದರೆ ಯಾರು ಏನು ಬಂದ್ ಮಾಡ್ತಾಯಿಲ್ಲ. ಸಾರಾಮಯಸ್ ಬಂದ್ ಮಾಡ್ತಿದ್ದಂಗೆ ಇಲ್ಲಿ ಯಾರು ಬಂದ್ ಮಾಡ್ತಾ ಇಲ್ಲ. ಸುಮ್ಮನೆ ಇಲ್ಲೋದು ಯಾಕೆ ಹೇಳ್ಬೇಕು. ಈಗ ಅಭಿವೃದ್ಧಿ ಮಾಡೋರೆ, ನಲ್ಲಿ ಇದೊಂದು ಇದು ಮಾಡೋರೆ. ಮೋದಿ ಇದರಿಂದ ಕಡೆಯಿಂದ ಬಂದ್ ಮಾಡಿದ್ದಾರೆ. ಕೆಲಸ ಕಾರ್ಯಗಳಂತೆ ಏನೂ ಆಗ್ತಾ ಇಲ್ಲ. ನಾನೀಗ KR ನಗರ ವಿಧಾನಸಭಾ ಕ್ಷೇತ್ರದ ಸಾತಿ ಗ್ರಾಮ ಎಂಬ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಅಭಿವೃದ್ಧಿ ಆಗಿಲ್ಲ ಬಿಡಿ. ಅಭಿವೃದ್ಧಿ ಆಗಿಲ್ಲ. ರಸ್ತೆ ಚರಂಡಿ ಇಲ್ಲೇ ನೋಡಿ ಕಾಣ್ತೋರ್ತೆ, ಹಂಗೆ ಕಾಣ್ತೈತಲ್ಲ, ಹೆಂಗೆ ಕಂಡೈತೆ ಇರಂಗೆ ಐತೆ. ಅಭಿವೃದ್ಧಿ ಆಗಿಲ್ಲ. ಶಾಸಕರು ಮಾಡ್ತವ್ರೆ, ಎಲ್ಲಿ ಬೇಕು ಮಾಡ್ತಾವ್ರೆ ಅಷ್ಟೇ. ಯಾವ ಅಭಿವೃದ್ಧಿನಿಲ್ಲ. ಈಗ ಫಸ್ಟು JDS ಇದ್ದಾಗಿತ್ತು, ಇವಾಗ ಕಾಂಗ್ರೆಸ್ ಇದ್ದಾಗ ಯಾವ ಅಭಿವೃದ್ಧಿನೂ ಇಲ್ಲ, ಏನೂ ಮಾಡುವಿಲ್ಲ, ಊರಿಗೆ ಬಂದೂ ಇಲ್ಲ ಅವ್ರು ಸರಿಯಾಗಿ. ಅದೇ ಆಗಿರೋದು. ಮಹೇಶಣ್ಣ ಇದ್ದಾಗ ಚೆನ್ನಾಗಿ ನಡೀತಿತ್ತು. ಈಗ ಯಾವ ಅಭಿವೃದ್ಧಿನಿಲ್ಲ, ಏನೂ ಇಲ್ಲ. ಏನಂದ್ರೆ ಬಂದಿಲ್ವ ಸರಿಯಾಗಿ ಊರಿಗೆ ಬರ್ತಾ ಇಲ್ವಲ್ಲ. ಗೊತ್ತಾನೂ ಇಲ್ಲ, ಸ್ಪಂದಿಸ್ತಾನೂ ಇಲ್ಲ, ಏನೂ ಇಲ್ಲ. ಅಭಿವೃದ್ಧಿ ಆಗಿದೆಯಮ್ಮ? ಆಗೈತೆ ಸರ್. ಪರವಾಗಿಲ್ಲ, ಮೊದಲಿಗೆ ಡೆವಲಪ್ ಆಗೈತೆ ಸರ್. ಕೆಲಸ ಕಾರ್ಯಗಳು ಹ್ಞೂ, ಎಲ್ಲ ನಡೀತದೆ. ಶಾಸಕರು ಬರ್ತಾರೆ, ಎಲ್ಲ ವಿಚಾರಿಸ್ತಾರೆ, ಎಲ್ಲ ಮಾಮೂಲಿ ಚೆನ್ನಾಗಿ ಮಾಡ್ತಾವ್ರೆ, ಏನು ತೊಂದರೆ ಇಲ್ಲ. ಅಭಿವೃದ್ಧಿ ಆಗದೆ. ರಸ್ತೆ ಚರಂಡಿ ಎಲ್ಲ ಈಗ ಆಯ್ತಾವೆ. ಒಟ್ಟಿನಲ್ಲಿ ಅಭಿವೃದ್ಧಿ ಆಗದೆ. ಈಗ ಶಾಸಕರು ಸರಿ, ನಮಗೆ ಅವರು ಸರಿಯೇ. ಎಲ್ಲ ನಾವು ಕಾಂಗ್ರೆಸ್ ಪಾರ್ಟಿನವರು ಎಲ್ಲ ಚೆನ್ನಾಗಿ ನಡೀತಾರೆ ಒಟ್ಟಿನಲ್ಲಿ. ಸರ್ ಇನ್ನೂ ಮಾಡಬೇಕು ಅಂತಂತವಾಗಿ ಮಾಡ್ತಾವ್ರೆ. ಪಂಚಾಯತಿ ಕಡೆ ಬೇರೆಷ್ಟು ಮಾಡಿಸಿದ್ದೀವಿ ನಾವು, ಅಂತಂತವಾಗಿ ಮಾಡ್ತಾವ್ರೆ. ಇನ್ನೂ ಬೇಡಿಕೆ ಇಟ್ಟಿದ್ದೀವಿ. ಅಲ್ಲೇ ಊರಿಗೆ ಬಂದಾಗ ಈ ಗುದ್ಲಿ ಪೂಜೆ ಮಾಡ್ತಾರೆ. ಈಗ ಒಂದು 50 ಲಕ್ಷದ ಮಾಡ್ತಾರೆ, ಸಾಧಿಗ್ರಾಮಕ್ಕೆ ಮಾಡ್ತಾರೆ. ಇನ್ನೂ 1-2-3 ಬೇಡಿಕೆ ಇಟ್ಟಿದ್ದೀವಿ. ನಾನೀಗ KR ನಗರ ವಿಧಾನಸಭಾ ಕ್ಷೇತ್ರದ ಲಾಳಂದೇವನಹಳ್ಳಿಯಲ್ಲಿದ್ದೀನಿ. ನಿಮ್ಮ KR ನಗರ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಇಲ್ಲ ಸರ್, ಆಗಿಲ್ಲ. ಅವರು 15 ವರ್ಷ ಇದ್ರು ಮಾಡಲಿಲ್ಲ, ಇವರು ಮಾಡ್ತಾಯಿಲ್ಲ. ಯಾರು ಬಂದರು ಹಂಗೆ ಒಂದು ರೋಡ್ಗಳೇನು ಯಾವಾಗ ಮಾಡ್ತಾಯಿಲ್ಲ. ನಮ್ಗೆ ಅವ್ರು ಬಂದು ಏನು ಮಾಡೋದು ಬೇಡ, ರೋಡು ಕರೆಂಟು ನೀರು ಅವೇ ಸರಿಯಾಗಿ ಮಾಡ್ತಾಯಿಲ್ಲ. ಮಾರ್ಚಳ್ಳಿಲಿ ನೋಡಬೇಕು, ಒಂದೇ ಒಂದು ಬಾಣಲಿ ಕಾಂಕ್ರೀಟ್ ಹಾಕಿಲ್ಲ. ಅವರು ಹಾಕಿಲ್ಲ 15 ವರ್ಷ, ಇವರು ಹಾಕಿಲ್ಲ 2 ವರ್ಷದಿಂದ. ಊರೊಳಗಡೆ ನೋಡಿ ಮಾರ್ಚಳ್ಳಿ ಗ್ರಾಮ ಎಷ್ಟು ಹಿಂದುಳಿದದ ಏನದನ್ನು ಗೊತ್ತಾಯ್ತದೆ ನಿಮಗೆ. ಈ ನಮ್ಮ ಪಂಚಾಯತಿ 9 ಹಳ್ಳಿಲಿ ಮಾರ್ಚಳ್ಳಿ ಗ್ರಾಮನೇ ಹಿಂದುಳಿದಿರೋದು. ಹಾಂ, ಏನಂತಾರೆ ಸರ್ ನಿಮ್ಮ ಶಾಸಕರು? ಶಾಸಕರು ಕೈಗೆ ಸಿಗ್ತಾ ಇಲ್ವಲ್ಲ, ಸಿಗ್ತಾನೆ ಇಲ್ವಲ್ಲ ಶಾಸಕರ ಕೈಗೆ. ಗೆದ್ದೋದ್ಮೇಲೆ ಎಲ್ಲಿ ಸಿಕ್ಕಿದ್ದಾರೆ? 2 ವರ್ಷ ಆಗದ ಅಲ್ಲೇ. ಹಾಂ, ಎಲ್ಲ ಇರ್ತಾರೆ, ಎಲ್ಲ ಬರ್ತಾರೆ. ಇದೆ ಓಟ್ ಕೇಳುವಾಗ ಮಾತ್ರ ಬರ್ತಾರೆ ಅಷ್ಟೇ ಊರುಗಳಿಗೆ. ಮಾರ್ಚಳ್ಳಿ ಅಷ್ಟು ಈ ನಮ್ಮ ಪಂಚಾಯತಿ ಲಾಳಂದೊಳ್ಳಿ ಪಂಚಾಯತಿಲಿ 9 ಹಳ್ಳಿ ನಮ್ಮೂರೇ ವರ್ಸ್ಟು. ಕಾಮಗಾರಿ ಎಲ್ಲ ಎದ್ದೋಗಿ ಇದು ಮಾಡ್ಕೊಂಡು ಅವನು ನೆಗಡಿ ಬಿದ್ದೆ ಹೋದಾಗೆ ಮಾಡಿಸ್ಕೊಂಡು ಅದಕ್ಕೆಲ್ಲ ಹಾಕೋದು ಸಿಮೆಂಟ ಹೋಯ್ತಾ ಇರೋದೆ. ಇನ್ನು 3 ದಿನಕ್ಕೆ ಅದೇ ಕಿತ್ತೋಯ್ತಾ ಇದೆ. ಹಾಂ, ನೋಡಿ ಇದು ಎಷ್ಟು ವರ್ಷ ಆಗದೆ? ಇನ್ನೂ 5 ವರ್ಷ ಆಗಿಲ್ಲ. ಅಲ್ಲಿ ಬಿಡ್ತಾರೆ, ರೋಡು ಕರೆಕ್ಟಾಗಿ ಇದ್ದಿಲ್ಲ, ಎಲ್ಲ ಇದು ಆಗೋದು ನಿಂತದೆ. ಓಟ್ ಹಾಕಿಂತಾರೆ, ಅವ್ರು ಚೆನ್ನಾಗಿರ್ತಾರೆ, ನಮ್ಗೇನು ಇಲ್ಲ, ಸುಮ್ಮನೆ ಹೋಯ್ತಾ ಇರ್ತಾರೆ ಹಾಕ್ಸ್ಕೊಂಡು. ಅವ್ರು ಗೆಲ್ಕೋತಾರೆ, ನಮ್ಗೇನು ನೋಡುವಂಗಿಲ್ಲ. ಸರ್ಕಾರ ಯೋಜನೆಗಳು ಕೊಡ್ತಾರೆ. ಏನು ಕೊಡ್ತಾ ಇದ್ರು? ಯಾವ ಯೋಜನೆ? ನಮ್ದು ಅವ್ರು ತಗೋತಾರೆ. ನಮ್ಮ ಕಿತ್ಕೊಂಡು ಅವ್ರ ತಗೋತಾರೆ, ನಮ್ಗೇನು ಕೊಡ್ತಾ ಇಲ್ಲ ಅವರು. ಹೇಳಿ, ಅಭಿವೃದ್ಧಿ ಕೆಲಸಗಳು ಏನು ಕೆಲಸ? ಏನಿಲ್ಲ. ನಮ್ಮೂರು ರೋಡ್ ನೋಡಿದ್ರೆ ನಾಚಿಕೆ ಆಯ್ತದೆ. ನಮ್ಮೂರು ದೊಡ್ಡ ಕಪ್ಪಲ್ ರೋಡು, ಉಂಡ್ವಾಡಿ ರೋಡ್ ನೋಡ್ರೆ ನಾಚಿಕೆ ಆಯ್ತದೆ. ಜನ ಬರೋಕೆ ಎದ್ರಕತ್ತಾರೆ, ಸ್ಕೂಟ್ರ್ ಬರೋಕೆ. ಗೆಲ್ಲಕ್ಕೆ ಏನು ಮಾಡೋರು? ರೋಡ್ ಮಾಡದೇ ಇದ್ಮೇಲೆ ಗೆಲ್ಸ್ಕೊಳ್ಳೋದು, ಅವ್ರು ಚೆನ್ನಾಗಿ ಸೋಕಿ ಮಾಡೋದು. ಅಚ್ಚುಕಟ್ಟಾಗಿ ರೋಡು ಗಾಡಿ ಹೋಗಕ್ಕೆ ಆಯ್ತಾ ಇಲ್ಲ. ಹೋಗಿ ಮನೆ ಕಳೆದು ಜರ ಬಂದು ಸಂದೆ ಹೊತ್ತಿಗೆ. ಲೋಕಲಿಗೆ ಅಂದ್ರೆ ನಿಮ್ಗೆ ಸ್ಥಳೀಯವಾಗಿ ಇಂಥದ್ದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರ್ತದಲ್ಲ ಓಟ್ ಹಾಕ್ಬೇಕಾದ್ರೆ? ನೋ ಎಕ್ಸ್ಪೆಕ್ಟೇಷನ್. ಚರಂಡಿ, ನೀರು, ರೋಡು 3 ಚೆನ್ನಾಗಿ ಕೊಟ್ಬಿಟ್ರೆ ಯಾವ ಎಕ್ಸ್ಪೆಕ್ಟೇಷನು ಬೇಕಾಗಿಲ್ಲ ಅಷ್ಟೇ. ಉದ್ಯೋಗ ಹಳ್ಳಿಲೇನು ಸೃಷ್ಟಿ ಮಾಡ್ತಾರೆ ಇವರು? ಸಿಟಿಲೇ ಮಾಡೋಕ್ಕಾಯ್ಕಿಲ್ಲ, ಹಳ್ಳಿಲೇನು ಸೃಷ್ಟಿ ಮಾಡ್ತಾರೆ? ಅದು ಹೇಳಿ, ಸಿಟಿಲೇ ಮಾಡೋಕ್ಕಾಯ್ತಲ್ಲ. ಸಿಟಿಲಿ ಒಂದು ರೋಡುಗಳು, ಒಂದು ಯಾವ್ದಾದ್ರು ವ್ಯವಸ್ಥೆಗಳು ಚೆನ್ನಾಗಿದ್ರೆ ಅಭಿವೃದ್ಧಿ ಅದಾಗೆ ಆಗಿ ಕೆಲಸಗಳು ಅದಾಗೆ ಬರ್ತವೆ.
ಅದೇ ಇಲ್ದವ್ರು ಇನ್ನೇನು ಬಂದದು ಸಿಟಿಗೆ ಗೊಬ್ಬನ ಇರ್ತಾರೆ, ಅಲ್ಲಿ ಇನ್ನೊಬ್ಬ ಬಂದು ಮಾಡೋಕ್ಕೆ ಇಷ್ಟಪಡಕ್ಕಿಲ್ಲ, ಅವ್ನು ಮೈಸೂರು ಸಿಟಿ ಅಂತ ಹೋಗಿ ಕಟ್ಕೊತಾನೆ, ಒಂದು ಏನಾರ ಅಷ್ಟೇ ವ್ಯತ್ಯಾಸ. ನೋಡಿದ್ರಲ್ಲ, ಇದು KR ನಗರ ವಿಧಾನಸಭಾ ಕ್ಷೇತ್ರದ ಜನರ ಮನದಾಳದ ಮಾತು. ಕ್ಷೇತ್ರದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ, KR ನಗರದಲ್ಲಿ ಶಾಸಕರು ಕೂಡ ಕಾಂಗ್ರೆಸ್ನವರೇ ಇದ್ದಾರೆ. ಆದರೂ ಕೂಡ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ. ಸಾಕಷ್ಟು ಅನುದಾನವನ್ನು ತಂದು ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ಈ ಕ್ಷೇತ್ರದ ಜನರ ಮಾತು. ಇದರ ಜೊತೆಗೆ ಹಿಂದಿನ ಶಾಸಕರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕಂಡಿದ್ವು, ಅದನ್ನು ಈಗಿನ ಹಾಲಿ ಶಾಸಕರು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಹೊರತು ಹೊಸ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿಲ್ಲ. ಹಾಗಾಗಿ ಮುಂದಿನ ಕಾಲಾವಧಿಯಲ್ಲಿ ಹೆಚ್ಚಿನ ಅನುದಾನವನ್ನು ತಂದು KR ನಗರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈ ಕ್ಷೇತ್ರದ ಜನರ ಒಟ್ಟಾರೆ ಅಭಿಮತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.